ಹಲೋ ಕನ್ನಡಿಗ ಶರಣ ಶರಣಾರ್ಥಿ. ಇವತ್ತು ನಮ್ಮ ಜಾಬ್ ಸರ್ಚಿನಲ್ಲಿ ಇಂಡಿಯನ್ ಕೋಸ್ಟ್ ಗಾರ್ಡ್ ಅಲ್ಲಿ ಇರ್ತಕ್ಕಂಥ ಹುದ್ದೆಗಳ ಬಗ್ಗೆ ಈ ನೋಟಿಫಿಕೇಶನ್ ತಗೊಂಡು ಬಂದಿದ್ದೀನಿ. ಇದೇ ರೀತಿ ಹೊಸ ಹೊಸ ಉದ್ಯೋಗ ಮಾಹಿತಿ ನಾನು ಕೇಂದ್ರ ಸರ್ಕಾರ ಆಗಿರಬಹುದು ಮತ್ತು ರಾಜ್ಯ ಸರ್ಕಾರದ ಆಗಿರ್ಬೋದು, ಪ್ರತಿನಿತ್ಯ ನಾನು ಈ ತರದ ಒಂದು ಹೊಸ ಹೊಸ ಉದ್ಯೋಗ ಮಾಹಿತಿ ನಾನು ಕೊಡ್ತಾ ಇರುತ್ತೇನೆ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸ ವೀಕ್ಷಕರಾಗಿದ್ದರೆ ಸಬ್ಸ್ಕ್ರೈಬರ್ ಜೊತೆಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನ ಮರೆಯಬೇಡಿ. ಅದರ ಜೊತೆಗೆ ಹೆಚ್ಚು ಲೈಕ್ ಮಾಡೋ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ಇವತ್ತಿನ ಡೀಟೇಲ್ಸ್ ನಾವು ಇಂಡಿಯನ್ ಕೋಸ್ಟ್ ಗಾರ್ಡ್ ಬಗ್ಗೆ ನೋಟಿಫಿಕೇಶನ್ ಬಗ್ಗೆ ಇಲ್ಲಿ ನೋಡೋದಾದ್ರೆ ಬಹು ಮುಖ್ಯವಾಗಿ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮಲ್ಲಿ ಇರ್ತಕ್ಕಂಥ ಕರ್ನಾಟಕದ ಹೆಚ್ಚಲ್ಲಿ ಇರ್ತಕ್ಕಂಥ ಅಭ್ಯರ್ಥಿಗಳು ಹೆಚ್ಚಾಗಿ ಆರ್ಮಿಯಲ್ಲೇ ಹೋಗ್ತಕ್ಕಂಥ ಏನು ಪ್ರಯತ್ನ ಮಾಡ್ತಾ ಇರ್ತೀರಿ. ನಾನು ಆರ್ಮಿಯಲ್ಲಿ ಹೋಗೋದು ತಪ್ಪಂತ ಹೇಳೋದಿಲ್ಲ, ಇದು ಎಲ್ಲಾನು ದೇಶ ಸೇವೆನೇ ಆಗಿರುತ್ತೆ. ಸೊ ಹಾಗಾದ್ರೆ ಇಂಡಿಯನ್ ಕೋಸ್ಟ್ ಗಾರ್ಡ್ ಆಗಿರ್ಬೋದು, ಇಂಡಿಯನ್ ಏರ್ ಫೋರ್ಸ್ ಆಗಿರ್ಬೋದು ಮತ್ತು ಇಂಡಿಯನ್ ನ್ಯಾವಿ ಆಗಿರ್ಬೋದು, ಈ ತರದ ಒಂದು ಹುದ್ದೆಗಳನ್ನ ನಾವು ಕರ್ನಾಟಕದ ಅಭ್ಯರ್ಥಿಗಳು ಹೆಚ್ಚು ಕಮ್ಮಿನೇ ಅಂತಾನೆ ಹೇಳ್ಬೋದಾಗಿದೆ. ಯಾಕಪ್ಪ ಅಂತ ಹೇಳಿದ್ರೆ ಹೆಚ್ಚು ಇದರಲ್ಲಿ ಇರ್ತಕ್ಕಂಥ ಉತ್ತರ ಭಾರತೀಯ ಇರ್ತಕ್ಕಂಥ ಅಭ್ಯರ್ಥಿಗಳು ಹೆಚ್ಚು ಇಲ್ಲಿ ಸೆಲೆಕ್ಟ್ ಆಗ್ತಾರೆ. ಅದು ಸೆಲೆಕ್ಟ್ ಆಗ್ತಾರೆ ಅನ್ನೋಕ್ಕೆ ಮುಖ್ಯವಾದ ಕಾರಣ ಏನು, ನಮ್ಮಲ್ಲಿ ಇರ್ತಕ್ಕಂಥ ಕರ್ನಾಟಕದಲ್ಲಿ ಇರ್ತಕ್ಕಂಥ ಅಭ್ಯರ್ಥಿಗಳು ಈ ತರದ ಒಂದು ಅಪ್ಲಿಕೇಶನ್ ಹಾಕೋದೇ ಬಹಳ ಕಮ್ಮಿ ಆಗಿದೆ. ಸೊ ಇದು ಇರ್ತಕ್ಕಂಥದ್ದು ಇಂಡಿಯನ್ ಕೋಸ್ಟ್ ಗಾರ್ಡ್ ಆಗಿರ್ಬೋದು, ಇಂಡಿಯನ್ ನ್ಯಾವಿ ಆಗಿರ್ಬೋದು, ಇಂಡಿಯನ್ ಏರ್ ಫೋರ್ಸ್ ಆಗಿರ್ಬೋದು, ಇವು ಕೂಡ ಒಳ್ಳೆ ಹುದ್ದೆ ಇರ್ತಕ್ಕಂಥದ್ದು. ಇದು ಕೂಡ ದೇಶೀಯ ಸೇವೆಯಲ್ಲಿ ನೀವು ತೊಡಗಿಸ್ಕೊಂತ ಒಂದು ಸುವರ್ಣ ಅವಕಾಶ ಅಂತಾನೆ ಹೇಳ್ಬೋದಾಗಿದೆ. ಹಾಗಾದ್ರೆ ಈ ಒಂದು ಯಾವ್ಯಾವ ಒಂದು ಕ್ವಾಲಿಫಿಕೇಶನ್ ಆಗಿರ್ಬೇಕಾಗುತ್ತೆ, ಏಜ್ ಲಿಮಿಟ್ ಎಷ್ಟು, ಓಕೆ, ನೀವು ತಗೊಂಡಿರ್ತಕ್ಕಂಥದ್ದು ಒಂದು ಕ್ವಾಲಿಫಿಕೇಶನ್ ಏನಾಗಿರ್ಬೇಕಾಗುತ್ತೆ, ಹುದ್ದೆಗಳ ಸಂಖ್ಯೆ ಎಷ್ಟು ಮತ್ತು ಇರ್ತಕ್ಕಂಥ ವೇತನ ಬಗ್ಗೆ ಇನ್ಕಂಪ್ಲೀಟ್ ಆಗಿ ನಾವಿಲ್ಲಿ ನೋಡೋಣ ಬನ್ನಿ. ಹಾಗಾದ್ರೆ ಯಾರೆಲ್ಲ ಕೆಲವೊಂದು ಇನ್ನೊಂದೇನಪ್ಪ ಅಂದ್ರೆ ಆರ್ಮಿಯಲ್ಲಿ ಕೆಲವೊಂದು ಫಿಸಿಕಲ್ ರಿಲೇಟೆಡ್ ಇರ್ತಕ್ಕಂಥದ್ದು ಡಿಫ್ರೆಂಟ್ ಆಗಿರ್ತದೆ. ಇಂಡಿಯನ್ ಕೋಸ್ಟ್ ಗಾರ್ಡ್ ಮತ್ತು ಇಂಡಿಯನ್ ನ್ಯಾವಿ ಮತ್ತು ಇಂಡಿಯನ್ ಏರ್ ಫೋರ್ಸ್ ಇದರಲ್ಲಿ ಏನು ಫಿಸಿಕಲ್ ಕೆಟಗರಿ ಏನಿರ್ತವೆ ಆ ಕೆಟಗರಿ ಸ್ವಲ್ಪ ಡಿಫ್ರೆನ್ಸ್ ಆಗಿರ್ತದೆ. ಸೊ ನೀವು ಇಂಡಿಯನ್ ಆರ್ಮಿಯಲ್ಲಿ ಯಾರೆಲ್ಲ ಸೆಲೆಕ್ಷನ್ ಆಗಿಲ್ಲ ಅಂತ ಅಭ್ಯರ್ಥಿಗಳು ಕೂಡ ಈ ಒಂದು ಅಪ್ಲಿಕೇಶನ್ ಹಾಕಕ್ಕೆ ನೀವು ಸುವರ್ಣ ಅವಕಾಶ ಅಂತ ಹೇಳಬಹುದಾಗಿದೆ. ಓಕೆ, ಇನ್ ಡೀಟೇಲ್ಸ್ ಆಗಿ ನಾವು ನೋಡ್ತಾ ಹೋಗೋಣ. ಆದ್ರೆ ತಾವುಗಳು ಇಲ್ಲಿ ಗಮನಿಸಬಹುದು ಯಾವುದರಲ್ಲಿ ಕರೆದಿದ್ದಾರೆ ನಮಗೆ ಪೋಸ್ಟ್ ಅಂತ ಹೇಳಿದರೆ ಇಂಡಿಯನ್ ಕೋಸ್ಟ್ ಗಾರ್ಡ್ ಇರ್ತಕ್ಕಂಥ ಒಂದು ರಿಕ್ವೈರ್ಮೆಂಟ್ ಯಾವುದು 2025ರ ಒಂದು ನೋಟಿಫಿಕೇಶನ್ ಆಗಿರ್ತದೆ. ಸೊ ಹಾಗಾದ್ರೆ ತಾವುಗಳು ಗಮನಿಸಬಹುದು ಎಷ್ಟು ಹುದ್ದೆಗಳನ್ನ ಕರೆದಿದ್ದಾರಪ್ಪ ಅಂತ ಹೇಳಿದ್ರೆ ಟೋಟಲ್ ಆಗಿ ಇಲ್ಲಿ 300 ಹುದ್ದೆಗಳನ್ನ ಕಲ್ಪ ಮಾಡಿದ್ದಾರೆ. ಎಷ್ಟು ಪೋಸ್ಟ್ ಇಲ್ಲಿ 300 ಹುದ್ದೆಗಳನ್ನ ಇಲ್ಲಿ ಟೋಟಲ್ ಕಲ್ಪ ಮಾಡಿರ್ತಕ್ಕಂಥದ್ದು. ಹಾಗಾದ್ರೆ ಈ ಒಂದು ಕ್ವಾಲಿಫಿಕೇಶನ್ ಅಂದ್ರೆ ಯಾವ್ಯಾವ ಒಂದು ಪೋಸ್ಟ್ ಕರೆದಿದಾರಪ್ಪ ಅಂತ ನೋಡೋದಾದ್ರೆ ಮೊದಲನೇದಾಗಿ ತಾವುಗಳು ನೋಡ್ಬೋದು ಇಲ್ಲಿ, ಓಕೆ, ನಾಯಿಕ್ ಜನರಲ್ ಡ್ಯೂಟಿ ಇರ್ತಕ್ಕಂಥವ್ರಿಗೆ ಈ ಒಂದು ಪೋಸ್ಟ್ ಅನ್ನ ಕಲ್ಪ ಮಾಡಿದ್ದಾರೆ. ಓಕೆ, ಅದೇ ರೀತಿ ನ್ಯಾವಿಕ್ ಡೊಮೆಸ್ಟಿಕ್ ಬ್ರಾಂಚಸ್ ಇರ್ತಕ್ಕಂಥದ್ದು ಇದು ಒಂದು 2 ಕೆಟಗಿರಿಯ ಇರ್ತಕ್ಕಂಥದ್ದು ಇದೇನಿದೆ ತಾವುಗಳು ಗಮನಿಸಬಹುದು. ಓಕೆ, 2 ಕೆಟಗಿರಿಯ ಇರ್ತಕ್ಕಂಥ ಒಂದು ಇಲ್ಲಿ ಪೋಸ್ಟ್ ಅನ್ನ ಕಲ್ಪ ಮಾಡಿದ್ದಾರೆ. ಒಂದು ನ್ಯಾವಿಕ್ ಜನರಲ್ ಡ್ಯೂಟಿ ಇರ್ತಕ್ಕಂಥದ್ದು ಒಂದು ಹುದ್ದೆ ಆಗಿದ್ದು, ಎರಡನೇ ಹುದ್ದೆ ನ್ಯಾವಿಕ್ ಡೊಮೆಸ್ಟಿಕ್ ಬ್ರಾಂಚಸ್ ಇರ್ತಕ್ಕಂಥದ್ದು ಇದು ಎರಡನೇ ಹುದ್ದೆ ಆಗಿರುತ್ತೆ. ಸೊ ಹಾಗಾದ್ರೆ ಈ ಒಂದು ಏನು ನ್ಯಾವಿಕ್ ಜನರಲ್ ಡ್ಯೂಟಿ ಇರ್ತಕ್ಕಂಥ ಅಭ್ಯರ್ಥಿಗಳು ಯಾವ್ಯಾವೆಲ್ಲ ಒಂದು ಕ್ವಾಲಿಫಿಕೇಶನ್ಗಳು ಆಗ್ಬೇಕು ಅನ್ನೋದು ನೋಡೋದಾದ್ರೆ ತಾವುಗಳು ಗಮನಿಸಬಹುದು. ಇಲ್ಲಿ ಏನು ಗಣಿತ ಮತ್ತು ಭೌತಶಾಸ್ತ್ರ ಅಂದ್ರೆ ಇಲ್ಲಿ PUC ಆಗಿರ್ಬೇಕಾಗುತ್ತೆ ಇವರು. ಓಕೆ, PUC ಅಲ್ಲಿ ಅಂದ್ರೆ 12ನೇ ತರಗತಿಯಲ್ಲಿ ಗಣಿತ ಮತ್ತು ಭೌತಶಾಸ್ತ್ರದಲ್ಲಿ ಇರ್ತಕ್ಕಂಥ ಸಬ್ಜೆಕ್ಟ್ ತಗೊಂಡು ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಏನೋದು ನ್ಯಾವಿಕ್ ಜನರಲ್ ಡ್ಯೂಟಿ ಇರ್ತಕ್ಕಂಥ ಏನು ಪೋಸ್ಟ್ ಗೆ ಈ ಒಂದು ಅಭ್ಯರ್ಥಿಗಳು ಅಂದ್ರೆ ಈ ಒಂದು ಕ್ವಾಲಿಫಿಕೇಶನ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕಕ್ಕೆ ಎಲಿಜಿಬಿಲಿಟಿ ಹೊಂದಿರ್ತಾರೆ. ಓಕೆ, ಸೊ ಹಾಗಾದ್ರೆ ಇಲ್ಲಿ ತಾವು ಗಮನಿಸಬಹುದು ನ್ಯಾವಿಕ್ ಮತ್ತು ಡೊಮೆಸ್ಟಿಕ್ ಬ್ರಾಂಚ್ ಗೆ ಇರ್ತಕ್ಕಂಥ ಏನು ಪೋಸ್ಟ್ ಇದೆ ಈ ಪೋಸ್ಟ್ ಗೆ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಯಾವೆಲ್ಲ ಒಂದು ಕ್ವಾಲಿಫಿಕೇಶನ್ ಆಗ್ಬೇಕು ಅಪ್ಪ ಅಂತ ಹೇಳಿದ್ರೆ ಇಲ್ಲಿ ತಗೊಳ್ಳಿ ನೋಡಿ, 10ನೇ ತರಗತಿ ಅಂದ್ರೆ SLC ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಅಪ್ಲಿಕೇಶನ್ ಹಾಕಬಹುದಾಗಿದೆ. ಯಾವುದಕ್ಕೆ? ನ್ಯಾವಿಕ್ ಡೊಮೆಸ್ಟಿಕ್ ಬ್ರಾಂಚ್ಗೆ. ಓಕೆ, ಇಲ್ಲಿ ನೀವು ಬರೀ 10ನೇ ತರಗತಿ ಅಂದ್ರೆ SLC ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಅಪ್ಲಿಕೇಶನ್ ಹಾಕಬಹುದಾಗಿದೆ. ಇನ್ನೊಂದೇನು ಮುಖ್ಯವಾಗಿಯಪ್ಪ ಅಂದ್ರೆ ಇದಕ್ಕೆ ಎಷ್ಟು ಪೋಸ್ಟ್ ಕರೆದಿದ್ದಾರೆ, 2 ಪೋಸ್ಟ್ ಬಗ್ಗೆ ನಾನು ವಿವರವನ್ನು ಕೊಟ್ಟಿದ್ದೀನಿ ನಿಮಗೆ. ಸೊ ಹಾಗಾದ್ರೆ ನ್ಯಾವಿಕ್ ಜನರಲ್ ಡ್ಯೂಟಿಗೆ ಇರ್ತಕ್ಕಂಥ ಪೋಸ್ಟ್ ಗಳ ಸಂಖ್ಯೆ ನೋಡೋದಾದ್ರೆ ತಾವುಗಳು ಗಮನಿಸಬಹುದು ಟೋಟಲ್ ಆಗಿ 260 ಪೋಸ್ಟ್ ಅನ್ನ ಇದಕ್ಕೆ ಕರೆದಿದ್ದಾರೆ. ಎಷ್ಟಿದು? 260. ಸೊ ಹಾಗಾದ್ರೆ ನ್ಯಾವಿಕ್ ಡೊಮೆಸ್ಟಿಕ್ ಬ್ರಾಂಚ್ ಗೆ ಇರ್ತಕ್ಕಂಥ ಅಭ್ಯರ್ಥಿಗಳಿಗೆ ಇಲ್ಲಿ 40 ಪೋಸ್ಟ್ ಅನ್ನ ಕರೆದಿದ್ದಾರೆ. ಅಂದ್ರೆ SLC ಬೇಸ್ ಮೇಲೆ ಇರ್ತಕ್ಕಂಥ ಅಭ್ಯರ್ಥಿಗಳಿಗೆ 40 ಪೋಸ್ಟ್ ಇರ್ತಕ್ಕಂಥದ್ದು, PUC ಮೇಲೆ ಇರ್ತಕ್ಕಂಥ ಅಭ್ಯರ್ಥಿಗಳಿಗೆ ಇಲ್ಲಿ 260 ಹುದ್ದೆಗಳನ್ನ ಕರೆದಿದ್ದಾರೆ. ಸೊ ಹಾಗಾದ್ರೆ ಈ ಕ್ವಾಲಿಫಿಕೇಶನ್ ಬಗ್ಗೆ ನಾವೆಲ್ಲ ನೋಡಿದೀವಿ. ಸೊ ಏಜ್ ಲಿಮಿಟ್ ಬಗ್ಗೆ ನೋಡೋದಾದ್ರೆ ತಾವುಗಳು ಇಲ್ಲಿ ನೋಡಬಹುದು. ಓಕೆ, ನೋಡಿ ಇದ್ರ ಬಗ್ಗೆ ನಾವು ಏನಪ್ಪಾ ಅಂತಂದ್ರೆ ನೆಕ್ಸ್ಟ್ ಏಜ್ ಲಿಮಿಟ್. ಓಕೆ, ಏಜ್ ಲಿಮಿಟ್ ಎಷ್ಟಾಗಿರ್ಬೇಕು ಈ ಒಂದು ಅಪ್ಲಿಕೇಶನ್ ಹಾಕು ಬಯಸುವ ಅಭ್ಯರ್ಥಿಗೆಲ್ಲ ನೋಡಿದ್ರೆ ಇಲ್ಲಿ ನೀವು 18ರಿಂದ 22 ವರ್ಷದ ಒಳಗಡೆ ಇರ್ತಕ್ಕಂಥದ್ದು. ಓಕೆ,
ಇಲ್ಲಿ 18ರಿಂದ 22 ವರ್ಷದ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಅಪ್ಲಿಕೇಶನ್ ಹಾಕಬಹುದಾಗಿದೆ. ಎರಡು ಏನು ಪೋಸ್ಟ್ ಇದಾವಲ್ವಾ, ಈ ಎರಡು ಪೋಸ್ಟ್ಗೆ 18ರಿಂದ ಮಿನಿಮಮ್ ಮ್ಯಾಕ್ಸಿಮಮ್ 22 ವರ್ಷದ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಅಪ್ಲಿಕೇಶನ್ ಹಾಕಬಹುದಾಗಿದೆ. ಸೊ ಹಾಗಾದ್ರೆ ಇದರ ಜನರಲ್ ಕ್ಯಾಟಗರಿಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು. ಹಾಗಾದ್ರೆ ಒಬಿಸಿ ಅಭ್ಯರ್ಥಿಗಳಿಗೆ ಏಜ್ ಲಿಮಿಟ್ ಅಲ್ಲಿ ಫ್ಯಾಕ್ಟರ್ ಅನ್ನು ನೋಡೋದಾದ್ರೆ ಇಲ್ಲಿಗೆ ಒಬಿಸಿ ಅಭ್ಯರ್ಥಿ ಕ್ಯಾಟಗರಿಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ ಇಲ್ಲಿ ಅವರಿಗೆ 3 ವರ್ಷ ಒಂದು ಏಜ್ ಲಿಮಿಟ್ ಅನ್ನು ಕೊಟ್ಟಿದ್ದಾರೆ. ಸೊ ಅವರಿಗೆ ಮತ್ತೆ ಒಬಿಸಿ ಅಭ್ಯರ್ಥಿಗಳಾಗಿದ್ರೆ ಇಲ್ಲಿ 5 ವರ್ಷ. ಓಕೆ, ಇಲ್ಲಿ 22 ಪ್ಲಸ್ 3 ಎಷ್ಟಾಯ್ತು, ಇಲ್ಲಿ 25 ವರ್ಷ ಒಳಗಡೆ ಇರ್ತಕ್ಕಂಥ ಒಬಿಸಿ ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕಬಹುದಾಗಿದೆ. ಓಕೆ, 27 ವರ್ಷದ ಅಭ್ಯರ್ಥಿಗಳು ಅಂದ್ರೆ SC/ST ಇರ್ತಕ್ಕಂಥ ಅಭ್ಯರ್ಥಿಗಳು ನೀವು 27 ವರ್ಷದ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಅಪ್ಲಿಕೇಶನ್ ಹಾಕಬಹುದಾಗಿದೆ. ಈಗ ನಾವು ಏಜ್ ಫ್ಯಾಕ್ಟರ್ ಬಗ್ಗೆ ಮತ್ತು ಯಾವ ಒಂದು ಏಜ್ಗೆ ಮತ್ತು ಕೆಟಗರಿಗೆ ಸಂಬಂಧಪಟ್ಟ ಅಭ್ಯರ್ಥಿಗಳ ಏಜ್ ಬಗ್ಗೆ ಇಲ್ಲಿ ನಾವು ಇಲ್ಲಿ ನೋಡಿದ್ದೇವೆ. ಏನು ನಾವು ಇಲ್ಲಿವರೆಗೂ ಏನು ಇಂಡಿಯನ್ ಕೋಸ್ಟ್ ಗಾರ್ಡ್ ಬಗ್ಗೆ ನೋಟಿಫಿಕೇಶನ್ ಬಗ್ಗೆ ನೋಡ್ತಾ ಇದ್ವಿ. ಸೊ ಈಗ ನಾವು ಯಾವೆಲ್ಲ ಒಂದು ಕ್ವಾಲಿಫಿಕೇಶನ್ ಆಗಿರಬೇಕು, ಅಲ್ಲಿರ್ತಕ್ಕಂಥ ಏಜ್ ಲಿಮಿಟ್ ಎಷ್ಟಿರಬೇಕು, ಎಷ್ಟು ಹುದ್ದೆ ಕಾಲ್ಫಾರ್ಮ್ ಮಾಡಿದ್ರೆ ಈ ಡೀಟೇಲ್ಸ್ ಎಲ್ಲ ನೋಡಿದ್ವಿ. ಸೊ ಈಗ ನಾವು ಮುಂದೆ ಅದೇ ರೀತಿ ವೇತನ ಕೂಡ ನೋಡೋಣ. ಹಾಗಾದ್ರೆ ಆಯ್ಕೆಯಾಗಿರ್ತಕ್ಕಂಥ ಅಭ್ಯರ್ಥಿಗಳನ್ನ ಪ್ರತಿ ತಿಂಗಳು ಸಿಗ್ತಕ್ಕಂಥ ವೇತನ ಬಗ್ಗೆ ನೋಡೋದಾದ್ರೆ ತಾವುಗಳು ಇಲ್ಲಿ ಗಮನಿಸಬಹುದು. ಓಕೆ, ವೇತನ ನೋಡೋದಾದ್ರೆ 21,700 ರೂಪಾಯಿ. ಎಷ್ಟಿದು? 21,700 ರೂಪಾಯಿ. ಇದು ಪ್ರತಿ ತಿಂಗಳು ಸಿಗ್ತಕ್ಕಂಥ ಸ್ಯಾಲರಿ. ಏನಪ್ಪಾ ಅಂತ ಹೇಳಿದ್ರೆ 21,700 ರೂಪಾಯಿ ಏನಿದೆ ಇದು ಬಂದ್ಬಿಟ್ಟು ನಿಮ್ಗೆ ಬೇಸಿಕ್ ಮಾತ್ರ ಆಗಿರುತ್ತೆ. ಓಕೆ, ಇದು ಟೋಟಲ್ ಸ್ಯಾಲರಿ ಆಗಿರೋದಿಲ್ಲ. 21,700 ರೂಪಾಯಿ ಏನಿದೆ ಇದು ನಿಮ್ಗೆ ಬೇಸಿಕ್ ಸ್ಯಾಲರಿ ಆಗಿರ್ತದೆ. ಅಂತ ಹೇಳಿದ್ರೆ ನಿಮ್ಗೆ 35 ಪ್ಲಸ್ ಅಂದ್ರೆ ನಿಮ್ಗೆ ಮೊದಲೇ ವರ್ಷಕ್ಕೆ ಅಂದ್ರೆ ಪ್ರೊಫೆಷನಲ್ ಪೀರಿಯಡ್ ಅಂತ ಹೇಳ್ತೀವಿ. ಸೊ ಮೊದಲೇ ವರ್ಷಕ್ಕೆ ನಿಮ್ಗೆ 35 ಪ್ಲಸ್ ಇರ್ತಕ್ಕಂಥ ಇದು ವೇತನವಾಗಿರುತ್ತೆ. ಇದು SLC ಮತ್ತು PUC ಓದೋರಿಗೆ ಇಂಡಿಯನ್ ಕೋಸ್ಟ್ ಗಾರ್ಡ್ ಅಲ್ಲಿ ಇದು ಬೆಸ್ಟ್ ಸ್ಯಾಲರಿ ಅಂತಾನೆ ಹೇಳ್ಬೋದಾಗಿದೆ. ಬಹು ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ಸೇವಂತ. ಓಕೆ, ಸೇವಂತ CPC ಪ್ರಕಾರ ನಿಮ್ಗೆ ಏನು ಸೆಂಟ್ರಲ್ ಗೌರ್ಮೆಂಟ್ ಆಫ್ ಇಂಡಿಯಾ ಏನು ಸೆಂಟ್ರಲ್ ಗೈಡ್ಲೈನ್ಸ್ ಏನು ಇದ್ರ ಪ್ರಕಾರನೇ ನಿಮ್ಗೆ 7 CPC ಪ್ರಕಾರ ನಿಮ್ಗೆ 21,700 ರೂಪಾಯಿ ಬೇಸಿಕ್ ಅನ್ನ ನೀಡಲಾಗಿದೆ. ಸೊ ಹಾಗಾದ್ರೆ ಇಲ್ಲಿ ಬಹುಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ಈ ಆಯ್ಕೆ ಪ್ರಕ್ರಿಯೆ ಹೇಗೆ ಮಾಡಿಸ್ತಾರೆ ಅಂದ್ರೆ ಅಪ್ಲಿಕೇಶನ್ ಎಲ್ಲ ಹಾಕಿದಾಗಿತ್ತು, ಸ್ಯಾಲರಿ ಎಲ್ಲ ಹಾಕಿದೀವಿ. ಸೊ ಹಾಗಾದ್ರೆ ಇಲ್ಲಿ ಆಯ್ಕೆ ಪ್ರಕ್ರಿಯೆ ಹೇಗೆ ನಡೆಸ್ತಾರಪ್ಪ ಅಂತಂದ್ರೆ ಬಹುಮುಖ್ಯವಾಗಿ ತಾವು ಗಮನಿಸಬಹುದು. ಇಲ್ಲಿ ನೋಡಿ ಆಯ್ಕೆ ಪ್ರಕ್ರಿಯೆಯನ್ನು ಹೇಗೆ ನಡೆಸ್ತಾರಪ್ಪ ಅಂತ ಹೇಳಿದ್ರೆ ಮೊದಲನೇದಾಗಿ CBT ಎಕ್ಸಾಮ್ ನಡೆಸ್ತಾರೆ. ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ಆಧಾರದಲ್ಲಿ ಇರ್ತಕ್ಕಂಥ ಅಂದ್ರೆ ನಿಮ್ಗೆ ಕಂಪ್ಯೂಟರ್ ದಲ್ಲಿನೇ ಎಕ್ಸಾಮ್ ಅನ್ನ ಬರೀಬೇಕಾಗುತ್ತೆ. ಮೊದಲನೇದಾಗಿ CBT ಎಕ್ಸಾಮ್ ನಡೆಸ್ತಾರೆ. ಸೊ CBT ಎಕ್ಸಾಮ್ ಅಲ್ಲಿ ಯಾರೆಲ್ಲ ಕ್ವಾಲಿಫೈ ಆಗಿರ್ತೀರಿ ಅಂತ ಅಭ್ಯರ್ಥಿಗಳನ್ನ ಫಿಸಿಕಲ್ ಫಿಟ್ನೆಸ್ ಗೆ ಒಳಪಡಿಸ್ತಾರೆ. ಓಕೆ, ಈ ಫಿಸಿಕಲ್ ಫಿಟ್ನೆಸ್ ಏನಪ್ಪಾ ಅಂತ ಹೇಳೋದಾದ್ರೆ ತಾವು ಇಲ್ಲಿ ನೋಡಿ ಇಲ್ಲಿ ಸೀರಿಯಲ್ ನಂಬರ್ ಇದಾವಲ್ವಾ, ಈ ಸೀರಿಯಲ್ ನಂಬರ್ ಬಗ್ಗೆ ಸ್ವಲ್ಪ ಗಮನ ಕೊಡಿ. 1.6 ಕಿಲೋಮೀಟರ್ 7 ಮಿನಿಟ್ ಅಲ್ಲೇ ಕಂಪ್ಲೀಟ್ ಮಾಡ್ಬೇಕಾಗುತ್ತೆ. ಇದು ಫಿಸಿಕಲ್ ಫಿಟ್ನೆಸ್ ಬಗ್ಗೆ ಹೇಳ್ತಾ ಇರೋದು. ಗಮನ ಇಟ್ಟು ನೋಡಿ, 1.6 ಕಿಲೋಮೀಟರ್ ಇನ್ 7 ಮಿನಿಟ್ಸ್ ಅಲ್ಲಿ ಇದು ಕಂಪ್ಲೀಟ್ ಮಾಡ್ಕೊಂಡಾಗಿರ್ಬೇಕು ರನ್ನಿಂಗ್ ಅಲ್ಲಿ. ಸೊ ಅದೇ ರೀತಿ ಇಲ್ಲಿ ಎ ಬಗ್ಗೆ ಈಗ ಬಿ ಇದ್ರ ಕೆಟಗರಿ ಬಗ್ಗೆ ನೋಡಿದ್ರೆ 25 ಅಪ್ಸ್ ಮಾಡ್ಬೇಕಾಗುತ್ತೆ. 20 ಅಂದ್ರೆ ಅಪ್ಸ್ ಮಾಡ್ಬೇಕಾಗುತ್ತೆ ಮತ್ತು ಊಟಕ್ಕೆ ಬೆಟ್ಟಕ್ಕೆ ಕೂಡ ಇಲ್ಲಿ ಹೊಡಿಬೇಕಾಗುತ್ತೆ. ಇದು ಎರಡನೇ ಕೆಟಗರಿಗೆ ಸಂಬಂಧ, ಎರಡನೇ ಕೆಟಗರಿಗೆ. ಸೊ ಹಾಗಾದ್ರೆ ಇದು ಬಿ ಬಗ್ಗೆ ನೋಡ್ತೀವಿ. ಈಗ ಸಿ ಕೆಟಗರಿ ಎಷ್ಟಪ್ಪ ಅಂತಂದ್ರೆ 10 ಇಲ್ಲಿ ಪುಷಪ್ ಅನ್ನ ಹೊಡಿಬೇಕಾಗುತ್ತೆ. ಎಷ್ಟು ಇಲ್ಲಿ 10 ಪುಷಪ್ ಅನ್ನ ಹೊಡೆದಿ ಈ ಒಂದು ಫಿಸಿಕಲ್ ಏನ್ ಕೆಟಗರಿ ಇದಾವೆ ಅಂದ್ರೆ 3 ಏನು ಕೆಟಗರಿ ಇದಾವೆ, ಈ 3 ಕೆಟಗರಿ ಕೂಡ ನೀವು ಈ ಒಂದು ಫಿಸಿಕಲ್ ಏನು ಫಿಟ್ನೆಸ್ ಅಲ್ಲಿ ನೀವು ಕಂಪ್ಯೂಟರ್ ಮಾಡ್ಕೋಬೇಕಾಗುತ್ತೆ. ಅಂತ ವ್ಯಕ್ತಿಗಳು ಈ CBT ಎಕ್ಸಾಮ್ ಆಗುತ್ತೆ ನಿಮಗೆ. ಸೊ CBT ಎಕ್ಸಾಮ್ ಆದ್ಮೇಲೆ ಈ 3 ಒಂದು ಫಿಸಿಕಲ್ ಕೆಟಗರಿಯನ್ನ ಕಂಪ್ಲೀಟ್ ಮಾಡಿರ್ತಕ್ಕಂಥ ಅಭ್ಯರ್ಥಿಯನ್ನ ಫೈನಲ್ ಆಗಿ ಆಯ್ಕೆಯನ್ನು ಮಾಡಲಾಗುವುದು. ಅದೇ ರೀತಿ ಈಗ ನಾವು ಅರ್ಜಿ ಶುಲ್ಕ ಬಗ್ಗೆ ನೋಡೋಣ. ಹಾಗಾದ್ರೆ ಏನಪ್ಪಾ ಅಂತ ಹೇಳಿದ್ರೆ ನ್ಯಾವಿಕ್ ಜನರಲ್ ಡ್ಯೂಟಿ ಮತ್ತು ನ್ಯಾವಿಕ್ ಡೊಮೆಸ್ಟಿಕ್ ಬ್ರಾಂಚ್ ಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಅವರಿಗಿರ್ತಕ್ಕಂಥ ಇಲ್ಲಿ ಅರ್ಜಿ ಶುಲ್ಕ ಬಗ್ಗೆ ನಾವು ಇಲ್ಲಿ ವಿವರವನ್ನು ನೋಡೋದಾದ್ರೆ ಜನರಲ್ ಕೆಟಗರಿ ಮತ್ತು OBC ಕೆಟಗರಿಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ ಇಲ್ಲಿ ಟೋಟಲ್ ಆಗಿ ಅವರಿಗೆ ಎಷ್ಟಪ್ಪ ಅಂತ ಹೇಳಿದ್ರೆ 300 ರೂಪಾಯಿ ಅವರಿಗೆ ಅಪ್ಲಿಕೇಶನ್ ಫೀ ಇದೆ. ಓಕೆ, ಎಷ್ಟಿರ್ತಕ್ಕಂಥದ್ದು 300 ರೂಪಾಯಿ. ಜನರಲ್ ಕೆಟಗರಿ ಮತ್ತು OBC ಕೆಟಗರಿ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ 300 ರೂಪಾಯಿ ಅವರಿಗೆ ಅರ್ಜಿ ಶುಲ್ಕವನ್ನು ಇದೆ. ಹಾಗಾದ್ರೆ SC/ST ಅಭ್ಯರ್ಥಿಗಳಾಗಿರಬಹುದು ಇವರಿಗೆ ಯಾವುದೇ ರೀತಿಯಲ್ಲಿ ಅರ್ಜಿ ಶುಲ್ಕವಿರೋದಿಲ್ಲ ಅಂತ ಹೇಳಿದ್ರೆ SC/ST ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕದಿಂದ ವಿನಾಯಿತಿಯನ್ನು ನೀಡಲಾಗಿದೆ. ಸೊ ಹಾಗಾದ್ರೆ ಇನ್ ಡೀಟೇಲ್ಸ್ ಆಗಿ ನಾವು ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಅರ್ಜಿ ಶುಲ್ಕ ಬಗ್ಗೆ ವಿವರವನ್ನು ನೋಡಿದೀವಿ. ಸೊ ಹಾಗಾದ್ರೆ ಅಪ್ಲಿಕೇಶನ್ ಹೇಗೆ ಹಾಕಬೇಕಪ್ಪ ಅಂತ ಹೇಳಿದ್ರೆ ಈ ಒಂದು ಅಪ್ಲಿಕೇಶನ್ ನಾವು ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಹಾಕಬಹುದಾಗಿದೆ. ಸೊ ಈ ಆನ್ಲೈನ್ ಅಪ್ಲಿಕೇಶನ್ ಹಾಕೋ ಬಯಸುವ ಅಭ್ಯರ್ಥಿಗಳು ಇದೇನು ವೆಬ್ಸೈಟ್ ಇದೆ, ಈ ವೆಬ್ಸೈಟ್ ನಾನು ಟೆಲಿಗ್ರಾಮ್ ಅಲ್ಲಿ ಕೊಟ್ಟಿರ್ತೀನಿ ಮತ್ತು ಯೂಟ್ಯೂಬ್ ಅಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಅನ್ನು ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ನೇರವಾಗಿ ತಮ್ಮ ಅಪ್ಲಿಕೇಶನ್ ಹಾಕಬಹುದಾಗಿದೆ. ಹಾಗಾದ್ರೆ ಈ ಅಪ್ಲಿಕೇಶನ್ ಮತ್ತು ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಮತ್ತು ಅಪ್ಲಿಕೇಶನ್ ಕೊನೆ ದಿನಾಂಕ ಬಗ್ಗೆ ನೋಡೋದಾದ್ರೆ ತಾವುಗಳು ಗಮನಿಸಬಹುದು. ಓಕೆ,
ಫೆಬ್ರವರಿ 11/2025 ಅಂದ್ರೆ 11 ಫೆಬ್ರವರಿ 2025ಕ್ಕೆ ಆಲ್ರೆಡಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗಲಿದೆ. ಇವತ್ತು ಎಷ್ಟು ಡೇಟ್? ಇವತ್ತು 7 ಡೇಟ್ ಇರ್ತಕ್ಕಂಥದ್ದು. ಓಕೆ, ಫೆಬ್ರವರಿ 7 ಡೇಟ್. ಸೊ ಫೆಬ್ರವರಿ 11 2025ಕ್ಕೆ ಅಪ್ಲಿಕೇಶನ್ ಪ್ರಾರಂಭವಾಗಲಿದ್ದು ಇದೇ ತಿಂಗಳು ಫೆಬ್ರವರಿ 25 2025 ಈ ಅಪ್ಲಿಕೇಶನ್ ಅನ್ನ ಕೊನೆಗೊಳ್ಳಲಿದೆ. ಸೊ ಇಷ್ಟು ಒಳಗಡೆ ತಮ್ಮ ಅಪ್ಲಿಕೇಶನ್ ಅನ್ನ ಹಾಕಿ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಸೊ ಹಾಗಾದ್ರೆ ಅದೇ ರೀತಿ ಇನ್ನೊಂದು ಬಹು ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ಈ ಡಿಡಿ ಬಗ್ಗೆ ನಾನು ನಿಮ್ಗೆ ಹೇಳಿದೆ ಅಲ್ವಾ. ಸೊ ಈ ಡಿಡಿ ಏನು 300 ರೂಪಾಯಿ ಜನರಲ್ ಕ್ಯಾಟಗರಿ OBC ಕಡೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಇದನ್ನ 300 ರೂಪಾಯಿನ ಅಪ್ಲಿಕೇಶನ್ ಫೀನ ಹೇಗೆ ಪಾವತಿ ಮಾಡಬೇಕಪ್ಪ ಅಂತಂದ್ರೆ ನೀವು ನಿಮ್ಮ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್, UPI ಮುಖಾಂತರ ಈ ಒಂದು 300 ರೂಪಾಯಿ ಏನು ಅರ್ಜಿ ಶುಲ್ಕವಿದೆ ನೀವು ಆನ್ಲೈನ್ ಮುಖಾಂತರನೇ ಪೇ ಮಾಡಬಹುದಾಗಿದೆ. ಯಾವುದೇ ರೀತಿ ಡಿಡಿ ತೆಗೆತಕ್ಕಂತ ಅವಶ್ಯಕತೆ ಇರುವುದಿಲ್ಲ. ಸೊ ಹಾಗಾಗಿ ಇನ್ ಡೀಟೇಲ್ಸ್ ಆಗಿ ನಾವು ಇಲ್ಲಿ ಕೊನೆಯ ದಿನಾಂಕಗಳ ಬಗ್ಗೆ ನಾನು ಇಲ್ಲಿ ಮಾಹಿತಿ ಕೊಟ್ಟಿದ್ದೀನಿ. ಸೊ ಇದೇ ರೀತಿ ಹೊಸ ಉದ್ಯೋಗ ಮಾಹಿತಿ ನಾವು ಪ್ರತಿನಿತ್ಯ ಕೊಡ್ತಾ ಇರ್ತೇನೆ. ಈ ಎಲ್ಲಾ ಉದ್ಯೋಗ ಮಾಹಿತಿಯಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನ ಮರೆಯಬೇಡಿ. ಅದರ ಜೊತೆಗೆ ಹೆಚ್ಚು ಲೈಕ್ ಮಾಡೋ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ಜೈ ಹಿಂದ್, ಜೈ ಕರ್ನಾಟಕ.